Thank you so much. Honorable Shri Chandrakant Gowda Patil Sir, Minister for Small Scale Industries from Commerce Department, Government of Karnataka, was born on 22nd October 1958. He is a member of the Karnataka Legislative Assembly and a member of the Bharatiya Janata Party. He has served as Minister for Women and Child Welfare Department in the Honorable D.V. Sadanand Gowda Ministry. He was a member of the Legislative Assembly from Nargund from 2004 to 2013, and again he was re-elected during 2018 Assembly elections. He also served as Minister for Mines and Geology from Commerce and Industries Department and Ecology and Environment Department in the Honorable Chief Minister Shri B.S. Yediyurappa Cabinet. With these words, I welcome you, sir, to address this August gathering. ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಇಲಾಖೆ ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಗದಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸಪ್ತ ವಸಂತ ಮಹೋತ್ಸವ ಪ್ರಥಮ ಘಟಿಕೋತ್ಸವ ನೂತನ ಸರ್ಕಾರಿ BSc ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ 13 KL ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸ್ಥಾವರ ನೂತನ ಧ್ವನಿ ನಿಯಂತ್ರಿತ ಬೋಧನಾ ಕೊಠಡಿಗಳು ನೂತನ ಬಸ್ ನಿಲ್ದಾಣಗಳ ನೂತನ ಹೈಮಾಸ್ ದೀಪಗಳ ಹಾಗೂ ನೂತನ ವಿವಿಧ ಕಾಮಗಾರಿಗಳ ಶವಾಗಾರ ಕಟ್ಟಡದ ಕೋನಾಶಾಲಂಬ ಇವೆಲ್ಲ ಸಮಾರಂಭದ ಜೊತೆಗೆ ಅತ್ಯಂತ ಪ್ರಮುಖವಾಗಿ 100 ವಿದ್ಯಾರ್ಥಿನಿಯರು ಇವತ್ತು ಡಾಕ್ಟರ್ ಎಂಬ ತಮ್ಮ ಹೆಸರಿನಿಂದ ಡಾಕ್ಟರ್ ಎಂಬ ಪದವನ್ನು ಬಳಸಿಕೊಂಡು ತಮ್ಮ ಸ್ಥಾನಕ್ಕೆ ತಿಳಿದಿರತಕ್ಕಂಥ ಅತ್ಯಂತ ಸಂತೋಷದ ಸಂಗತಿ, ಸಂತೋಷದ ಒಂದು ಶುಭ ಸಂಜೆಯ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಗದಗ ವಿಧಾನಸಭೆಯ ಮಾನ್ಯ ಶಾಸಕರು ಮಾಜಿ ಸಚಿವರಾದಂಥ ಸನ್ಮಾನ್ಯ H.K. ಪಾಟೀಲ್ ಸಾಹೇಬ್ರೆ, ಕರ್ನಾಟಕ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ರೋಡ್ ಕ್ಷೇತ್ರದ ಶಾಸಕರು ಆದಂಥ ಮಾನ್ಯ ಶ್ರೀ ಕಾಕಪ್ಪ ಬಂಡಿ ಸಾಹೇಬ್ರೆ, ಗದಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಈರಪ್ಪ ಈಶ್ವರಪ್ಪ ನಾಡಗೌಡರವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ S.V. ಸಂಕನೂರವರೇ, ಕರ್ನಾಟಕ ದ್ರಾಕ್ಷಾರ ಮಂಡಳ ಬೆಂಗಳೂರು ಇದರ ಅಧ್ಯಕ್ಷರು ಸ್ನೇಹಿತರು ಆದಂಥ ಕಾಂತಿಲಾಲ್ ಬಲ್ಸಾಲಿ ಅವರೇ, ಶ್ರೀಮತಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷಿಣಿಯಾದಂಥ ಶ್ರೀಮತಿ ಮಂಜುಳಾ ಮೋಹನ್ ಹುಲ್ಲನ್ನವರವರೇ, ವಿದ್ಯಾಧರ್ ದೊಡ್ಮನಿ ಅವರೇ, ಮಮತಾಜ್ ನದಾಫ್ರವರೇ, ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನ್ಯ ಸಂಗಮೇಶ್ ದುಂದೂರ್ ಅವರೇ, ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸಹೋದರಿ ಶ್ರೀಮತಿ ಶಕುಂತಲಾ ಅಣ್ಣಿಗೇರಿ ಅವರೇ, ಜಯಶ್ರೀ ಚನ್ನಪ್ಪ ಅಣ್ಣಿಗೇರಿ ಅವರೇ, ಹನುಮಪ್ಪ ಭೀಮಪ್ಪ ಪೂಜಾರ್ ಅವರೇ, ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಮಾನ್ಯ ಉಪಕುಲಪತಿಗಳಾದ ಪ್ರೊಫೆಸರ್ ವಿಷ್ಣುಕಾಂತ್ ಚಟ್ಪಲ್ಲಿ ಅವರೇ, ಸಂಸ್ಥೆಯ ನಿರ್ದೇಶಕರಾಗಿ ಅತ್ಯಂತ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ PS ಬೂಸರೆಡ್ಡಿ ಅವರೇ, GM ರಾಜೂರವರೇ, ಪಲ್ಲೇದ್ರವರೇ, ಮ್ಯಾಗೇರಿ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಜಿಮ್ಸಿನ ಯಾವತ್ತು ಆಡಳಿತ ಮಂಡಳಿಯ ಸದಸ್ಯರೇ, ಅಧಿಕಾರಿ ವರ್ಗದ ಸದಸ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪಾಲಕರೇ, ವೈದ್ಯರಾಗಿ ತಿಳಿದಿರ್ತಕ್ಕಂಥ ಯಾವತ್ತು ಮೊದಲು ಡಾಕ್ಟರ್ ಸ್ನೇಹಿತ ಸಹೋದರರೇ, ಮಾಧ್ಯಮದ ಸ್ನೇಹಿತರೇ, ಬಹುತೇಕ 150 ವಿದ್ಯಾರ್ಥಿಗಳಿಗೆ ಆ 150ಕ್ಕೂ ಹೆಚ್ಚು ಅವರ ಪಾಲಕರು ಮತ್ತು ಅವರ ಸಂಬಂಧಿಕರಿಗೆ ಇದೊಂದು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ಮತ್ತು ಸಂಜೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನೀವು ಕಾನ್ವಿಕೇಷನನ್ನು ತೆಗೆದುಕೊಂಡು ಡಾಕ್ಟರ್ ಎಂಬ ಪದವಿಯೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಲಿಕ್ಕೆ ಪಾದಾರ್ಪಣೆಯನ್ನು ಯಾವುದೇ ಕ್ಷಣದಲ್ಲಿ ತಾವು ಮಾಡಬೇಕಾದಂಥ ಅರ್ಹತೆಯನ್ನು ಹೊಂದಿರ್ತಾರಂತ ನಾನು ಭಾವಿಸ್ತೇನೆ. ವೈದ್ಯ ನಾರಾಯಣ ದೇವೋಭವ ಅನ್ನುವಂಥ ಒಂದು ಗಾದೆ ಮಾತಿದೆ. ಡಾಕ್ಟರ್ ಅನ್ನೋ ಪದ, ವೈದ್ಯ ಅನ್ನೋ ಪದ ಅದು ಸಾಕ್ಷಾತ್ ದೇವರಿಗೆ ಸರಿ ಸಮಾನವಾದ ಪದ. ಆ ಕರ್ತವ್ಯವನ್ನು ತಾವು ಡಾಕ್ಟರ್ ಆಗೋಕ್ಕಿಂತ ಪೂರ್ವದಲ್ಲಿ ಪ್ರಕೃತಿ ಮತ್ತು ದೇವರು
ನಮ್ಮನ್ನು ನಿಮ್ಮನ್ನು ಹೊರಗಲ್ಲಿಗೆ ಹಚ್ಚಿ ಕೋವಿಡ್ ಎಂಬ ಮಹಾಮಾರಿಯನ್ನು ನಮ್ಮ ಮುಂದೆ ತಂದು ನಿಲ್ಲಿಸಿ ಮಾನವ ಕುಲದ ಉಳಿಗಾಲಿಗೆ ತಾವೆಲ್ಲರೂ ಪ್ರಯತ್ನ ಮಾಡಿದಂಥ ಆ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಂಥ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಹುತೇಕ ಈ 150 ಮಂದಿ ಬ್ಯಾಚ್ ಏನು ಹೋಗ್ತಿದ್ದಲ್ಲ, ನಿಮ್ಮ ಜೀವಮಾನದಲ್ಲಿ ಯಾವುದಕ್ಕೂ ನೀವು ಕುಗ್ಗುವಂಥ ಹಿಗ್ಗುವಂಥ ಹೆದರುವಂಥ ಪ್ರಮೇಯ ಬರಲಿಕ್ಕಿಲ್ಲ. ಯಾಕಂದರೆ ಅತ್ಯಂತ ಕಠಿಣವಾದಂಥ ಪರೀಕ್ಷೆಯನ್ನು ನೀವು ಪಾಸಾಗಿರಿ, ಅದು ಮಹಾಮಾರಿ ಕೋವಿಡ್ ಟ್ರೀಟ್ಮೆಂಟ್ ಕೊಡೋದ್ರ ಮುಖಾಂತರ. ನಾನು ಮಾನ್ಯ ಭೂಸರೆಡ್ಡಿ ಅವರನ್ನು ಮತ್ತು ಈ ಜಿಮ್ಸಿನ ಎಲ್ಲ ವೈದ್ಯಕೀಯ ಸಿಬ್ಬಂದಿಯನ್ನು ಅಲ್ಲಿ ಸರ್ವಿಸ್ ಮಾಡ್ತಿರ್ತಕ್ಕಂಥ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯನ್ನು ಅಭಿನಂದಿಸ್ತೇನೆ. ಬಹುತೇಕ ಕೋವಿಡ್ ನಿರ್ವಹಣೆಯಲ್ಲಿ ಹಿಡ್ಕೊಂಡು ಕೋವಿಡ್ ರೋಗಿಗಳನ್ನು ಗುಣಪಡಿಸೋದಿರ್ಬೋದು, ಕೋವಿಡ್ ಮಾರ್ಟಾಲಿಟಿ ರೇಟ್ ಇರ್ಬೋದು, ಎಲ್ಲದರಲ್ಲಿಯೂ ಗದಗ ಜಿಲ್ಲೆ ಅತ್ಯಂತ ಗುಣಾತ್ಮಕವಾದ ಸ್ಥಾನವನ್ನು ಹೊಂದಿದೆ. ಅದೆಲ್ಲ ನಿಮ್ಮೆಲ್ಲರ ಪರಿಶ್ರಮ, ನಮ್ಮೆಲ್ಲ ವೈದ್ಯ ಮಿತ್ರರ ಪರಿಶ್ರಮ ಅನ್ನೋದನ್ನು ನಾನೆಲ್ಲೇ ಪುನರುಚ್ಚರಿಸಲಿಕ್ಕೆ ಇಚ್ಛೆಪಡ್ತೇನೆ. ಕೋವಿಡ್ ಸಂದರ್ಭದಲ್ಲಿ ನಾನಿರ್ಬೋದು, ಬಂಡಿ ಇರ್ಬೋದು, ಸಂಕನೂರು ಇರ್ಬೋದು, ಮಾನ್ಯ ಸ್ಥಳೀಯ ಶಾಸಕರಾದಂಥ HK ಪಾಟೀಲ್ ಇರ್ಬೋದು, ಎಲ್ಲ ನಮ್ಮ ಜಿಲ್ಲೆಯ ಅಧಿಕಾರಿ ವರ್ಗವಿರ್ಬೋದು, ನಮ್ಮೆಲ್ಲ ರಾಜಕೀಯ ತತ್ವ ಸಿದ್ಧಾಂತಗಳನ್ನು ವೈಮನಸ್ಸನ್ನು ಸೈಡ್ ಇಟ್ಕೊಂಡು ಕೋವಿಡ್ ಮಹಾಮಾರಿ ವಿರುದ್ಧ ನಾವೆಲ್ಲ ಟೊಂಕ ಕಟ್ಟಿ ನಿಂತು ಜಿಲ್ಲಾ ಆಡಳಿತಕ್ಕೆ ಸೂಕ್ತವಾದಂಥ ಹಣಕಾಸಿನ ನೆರವಿರ್ಬೋದು, ಔಷಧ ನೆರವಿರ್ಬೋದು, RT-PCR ಕಿಟ್ ಇರ್ಬೋದು, ಇವತ್ತು ನಾವು ಉದ್ಘಾಟನೆ ಮಾಡಿದಂಥ ಆಕ್ಸಿಜನ್ ಸಿಲಿಂಡರ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ಇವೆಲ್ಲವನ್ನು ನಮ್ಮ ಭೂಸರೆಡ್ಡಿಯವರ ಮನವಿ ಮೇರೆಗೆ ನಾವೆಲ್ಲ ನಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ವೈದ್ಯಕೀಯ ಮಹಾವಿದ್ಯಾಲಯ, ಗದಗ ವೈದ್ಯಕೀಯ ಮಹಾವಿದ್ಯಾಲಯ, ಜಿಮ್ಸ್ ಅಂತ ಏನು ಕರಿತೀವಿ, ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅದರ ಸೇವೆಗೆ ನಾವೆಲ್ಲರೂ ನಿಂತಿದ್ದರ ಪರಿಣಾಮವಾಗಿ ರಾಜ್ಯದಲ್ಲಿ ಕೋವಿಡ್ ನಿರ್ವಹಣೆಯಲ್ಲಿ ಗದಗ ಮುಂಚೂಣಿಯಲ್ಲಿ ಪ್ರಥಮ ಮತ್ತು 2ನೇ ಸ್ಥಾನದಲ್ಲಿ ಬಂದಿರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ವೈದ್ಯರ ಜೊತೆಗೆ ತಾವು ಪಾಠ ಪ್ರವಚನವನ್ನು ಕಲಿತಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಂಥ ಸಹಾಯ ಸಹಕಾರ ಕೂಡ ಅವಿಸ್ಮರಣೀಯ ಅನ್ನುವಂಥ ಮಾತನ್ನು ಹೇಳ್ತೇನೆ. ನಾನಾಗಲೇ ಹೇಳಿದೆ, ವೈದ್ಯ ನಾರಾಯಣ ದೇವೋಭವ ಅಂತ. ಯಾವುದೇ ಕ್ಷಣದಲ್ಲಿ ನೀವು ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡವರಾಗಿದ್ದೀರಿ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ಜನಪ್ರತಿನಿಧಿಯಾಗಿ ಸಾಕಷ್ಟು ವೈದ್ಯಕೀಯ ಲೋಕದ ಒಂದು ಚಮತ್ಕಾರದಿಂದ ಇವತ್ತು ನಾನು ಬದುಕುಳಿದೇನೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 2013ರಲ್ಲಿ ಬಡದಂಥ ಗುಂಡೇಟಿನಿಂದ ಸುಮಾರು 9 ಯೂನಿಟ್ ಬ್ಲಡ್ಡನ್ನು ನನಗೆ ಹಾಕಿದ್ರು ಅವತ್ತು. ಐ ಥಿಂಕ್ ಓನ್ಲಿ 11 ಯೂನಿಟ್ಸ್ ಬ್ಲಡ್ ಈಸ್ ದೇರ್ ಇನ್ ದ ಹ್ಯೂಮನ್ ಬಾಡಿ. ಅಲ್ಲ ಬೂಸುಂಡಿ, ಹೌದಲ್ಲ? ನಿನಗೂ ಕನ್ಫ್ಯೂಸ್ ಆದನ. ಆ ಸಂದರ್ಭದಲ್ಲಿ ಗದಗದಲ್ಲಿ ಸಿಕ್ಕಂಥ ಪ್ರಾಥಮಿಕ ಚಿಕಿತ್ಸೆ, ತದನಂತರ ಬೆಳಗಾವಿ KL ಹಾಸ್ಪಿಟ್ಲಲ್ಲಿ ಸಿಕ್ಕಂಥ ಸರಿಯಾದ ಸಮಯಕ್ಕೆ ಚಿಕಿತ್ಸೆ, ನಂತರ ಏರ್ ಆಂಬ್ಯುಲೆನ್ಸ್ ಮುಖಾಂತರ ನನ್ನನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನಾಗರಾಜ್ ಪಾಲನ್ಕರ್ ನೇತೃತ್ವದ ತಂಡ, ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಡೈರೆಕ್ಟರ್ ಮಣಿಪಾಲ್ ಅಸೋಸಿಯೇಷನ್ಸ್ ಅವರ ಸಹಾಯದೊಂದಿಗೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಸುಮಾರು 3 ರಿಂದ 4 ತಿಂಗಳ ಕಾಲ ನಾನು ಐ ವಾಸ್ ಆನ್ ವೆಂಟಿಲೇಟರ್, ಐ ವಾಸ್ ಆನ್ ICU. ಇಷ್ಟೆಲ್ಲ ಪ್ರಯತ್ನದಿಂದ ನಾನು ಬದುಕಿ ಬರಬೇಕಾದ್ರೆ ಅದು ವೈದ್ಯಕೀಯ ಲೋಕದ ಒಂದು ಆವಿಷ್ಕಾರ ಮತ್ತು ಚಮತ್ಕಾರದಿಂದ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೇನೆ. ಅದಕ್ಕೆ ನನ್ನ ಜೀವನದಲ್ಲಿ ನಾನು ದೇವರನ್ನು ಬಿಟ್ಟು ಎರಡನೇದು ಯಾರನ್ನಾದರೂ ಪೂಜಿಸ್ತಿದ್ರೆ ನನ್ನ ತಂದೆ ತಾಯಿಗಳ ಹೊರತಾಗಿ ನಾನು ವೈದ್ಯಕೀಯ ಸಿಬ್ಬಂದಿಯನ್ನು ನೆನೆಸ್ತೇನೆ, ಪೂಜಿಸ್ತೇನೆ, ಆರಾಧಿಸ್ತೇನೆ ಅನ್ನುವಂಥ ಮಾತನ್ನು ನಾನು ಭಾಳ ಅಭಿಮಾನದಿಂದ ಹೇಳಕ್ಕೆ ಬಯಸ್ತೇನೆ. ನನ್ನ ಮನವಿ ಇಷ್ಟೇ, ತಾವೇನು ವೈದ್ಯ ವೃತ್ತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ, ಇನ್ನೂ ನಿಮಗೆ ಸಂಕಷ್ಟದ ಕಾಲ ತಪ್ಪಿಲ್ಲ. ಕೋವಿಡ್ ಮಹಾಮಾರಿಯ 2ನೇ ಅಲೆ ಇವತ್ತು ಜಗತ್ತಿನಾದ್ಯಂತ ವ್ಯಾಪಿಸ್ತಾ ಇದೆ. ಗದಗ ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಇದ್ದರೂ ಕೂಡ ಅತ್ಯಂತ ಸ್ವೇಚ್ಛಾಚಾರದ ಜನ ಜೀವನವನ್ನು ನಡೆಸಕತ್ತಿದ್ದರಿಂದ ಕೋವಿಡ್ ಯಾವುದೇ 2ನೇ ಅಲೆ ಯಾವುದೇ ಕ್ಷಣದಲ್ಲಿ ಬರ್ಬೋದು. ನೀವು ಸರ್ವಿಸ್ಗೆ ಹೋಗುವಂಥ ಸಂದರ್ಭದಲ್ಲಿ, ನೀವು ಪ್ರಾಕ್ಟೀಸ್ ಹೋಗುವಂಥ ಸಂದರ್ಭದಲ್ಲಿ ಆ ಕೋವಿಡ್ ರೋಗಕ್ಕೆ ತುತ್ತಾದ ಜನ ಬಂದ್ರೆ ದಯವಿಟ್ಟು ನಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಮಾನವೀಯತೆಯಿಂದ ಅವರಿಗೆ ಚಿಕಿತ್ಸೆ, ನಿಮ್ಮ ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಂಡು, ನಿಮ್ಮ ಜೀವದ ರಕ್ಷಣೆಯನ್ನು ಮಾಡಿಕೊಂಡು ಬೇಕಾಗುವಂಥ ಪೂರಕವಾದಂಥ ಪ್ರಿಕಾಷನರಿ ಸ್ಟೆಪ್ಸನ್ನು ತೆಗೆದುಕೊಂಡು ಅಂಥ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ತಾವು ಮುಂದಾಗ್ರಿ. ದೇವರು ನಿಮ್ಮನ್ನು ಖಂಡಿತವಾಗಿಯೂ ಆಶೀರ್ವದಿಸ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ, ವೈದ್ಯಕೀಯ ಒಂದು ವೃತ್ತಿ ಅತ್ಯಂತ ಗೌರವವಾದಂಥ ವೃತ್ತಿ. ಆ ವೃತ್ತಿಗೆ ಅಪಚಾರ ಬರದ ರೀತಿಯಲ್ಲಿ ಸಾಕಷ್ಟು ತಮ್ಮ ಹಣ ಖರ್ಚಾಗಿರ್ತೈತೆ. ನನಗೆ ಗುರ್ತಿದೆ, ಮೆಡಿಕಲ್ ಒಬ್ಬ MBBS ಪಾಸ್ ಆಗ್ಬೇಕಾದ್ರೆ ಎಷ್ಟು ಖರ್ಚಾಗತ್ತೆ ಅಂತೇಳಿ. ನಮ್ಮ ಗದಗ ಜಿಲ್ಲೆಯಲ್ಲಿ ತಮಗೆ ಸಾಧ್ಯವಾದಂಥ ಎಲ್ಲ ಫೆಸಿಲಿಟಿಗಳನ್ನು ನಮ್ಮ ಜಿಲ್ಲಾ ಆಡಳಿತ ಇರ್ಬೋದು, ಅದು ಹಿಂದಿನ ಸರ್ಕಾರ ಇರ್ಬೋದು, ಇವತ್ತಿನ ಸರ್ಕಾರ ಇರ್ಬೋದು, ಅದರ ಮೊದಲಿದ್ದ ಸರ್ಕಾರ ಇರ್ಬೋದು, ಎಲ್ಲರ ಒಂದು ಸಮ್ಮಿಶ್ರ ಒಂದು ಶ್ರಮದಿಂದ
ಈ ಒಂದು ಜಿಮ್ಸ್ ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಈ ರೂಪವನ್ನು ತಾಳೈತಿ. ವಿಶೇಷವಾಗಿ ಇದಕ್ಕೆ ನಾನು ಹೆಚ್ಚಿಗೆ ಬಳಸಲಿಕ್ಕೆ ಹೋಗೋದಿಲ್ಲ. ಇದರಲ್ಲಿ ರಾಜಕೀಯನ ಮಾನ್ಯ ನನ್ನ ಮಂತ್ರಿ ಸ್ಥಾನ ಹೋದ ನಂತರ ಮಾನ್ಯ ಕಳಕಪ್ಪ ಬಂಡಿಯವರು ಸಚಿವ ಸಂಪುಟದಲ್ಲಿ ಸದಸ್ಯರಾಗಿದ್ದರು. ಅಂದ ಜಗದೀಶ್ ಶೆಟ್ಟರ್ ಅವರ ಸಚಿವ ಸಂಪುಟದ ಸಭೆಯಲ್ಲಿ ಇದಕ್ಕೊಂದು ತಾತ್ವಿಕವಾದಂಥ ಅನುಮೋದನೆಯನ್ನು ಕೊಡಿಸ್ತಾರೆ. ಗದಗದಲ್ಲಿ ಪ್ರಾರಂಭ ಮಾಡಬೇಕು ಮೆಡಿಕಲ್ ಕಾಲೇಜ್ ಅನ್ನುವಂಥದ್ದನ್ನು. ಆಮೇಲೆ ಮುಂದೆ 2014ಕ್ಕೆ ನಾವು ಅಧಿಕಾರವನ್ನು ಕಳೆದುಕೊಂಡ ನಂತರ ಬಂದಂಥ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ RDPR ಸಚಿವರಾಗಿ ಏನು ಮಾನ್ಯ HK ಪಾಟೀಲ್ರು ಸಚಿವರಕ್ಕಾರ ಇದಕ್ಕೆ ಬೇಕಾಗುವಂಥ ಸಂಪನ್ಮೂಲವನ್ನು ತಮ್ಮ ಸರ್ಕಾರದಲ್ಲಿ ಬಿಡುಗಡೆ ಮಾಡಿಸಿ ಸುಂದರವಾದಂಥ ಒಂದು ಮೆಡಿಕಲ್ ಕಾಲೇಜನ್ನು ಕಟ್ಟಲಿಕ್ಕೆ ಅವರ ಉಪಕಾರ ಸಹಿತ ಭಾಳ ಇದೆ ಅನ್ನುವಂಥದ್ದನ್ನು ನಾನು ಮರೀಲಿಲ್ಲ. ಅದೇ ಸಂದರ್ಭದಲ್ಲಿ ಅಂದಿನ ಕಾಲದ ಸಚಿವರಾಗಿದ್ದಂಥ ಬಂಡಿಯವರು ಕೂಡ ಮೂಲತಃ ಇದಕ್ಕೆ ಪರ್ಮಿಷನ್ ಕೊಡಿಸ್ಲಿಕ್ಕೆ ಶ್ರಮವನ್ನು ಪಟ್ಟರು. ತಮ್ಮ ಮತ್ತು ಜಗದೀಶ್ ಶೆಟ್ಟರ್ ನಡುವಿನ ಒಂದು ಉತ್ತಮ ಬಾಂಧವ್ಯವನ್ನು ಯಾವ ರೀತಿ ಉಪಯೋಗ ಮಾಡಿಕೊಂಡ್ರು, ಅವರಿಬ್ಬರೂ ಸ್ಮರಣೀಯರು ಆದರಣೀಯರು ಅಂತ ಹೇಳ್ತಾ ಇವತ್ತು ನಮ್ಮ ಸರ್ಕಾರ ಇದೆ. ಈ ಕೂಡ ನಾವು ಯಾವುದೇ ರಾಜಕೀಯವನ್ನು ಮಾಡದೆ ಈ ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಾನು ಆಗಲೇ ನೋಡ್ತಾ ಇದ್ದೀವಿ, HK ಪಾಲ್ ನಾನು ಮಾತಾಡ್ತಿದ್ದೀವಿ. ಬಹುತೇಕ MRI ಮತ್ತು CT ಸ್ಕ್ಯಾನ್ ಫ್ರೀ ಆಫ್ ಕಾಸ್ಟ್ ಮಾಡ್ತಿರುವಂಥ ಕರ್ನಾಟಕದ ಏಕೈಕ ಒಂದು ಸಂಸ್ಥೆ ಅಂದ್ರೆ ಅದು ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ದಟ್ ಈಸ್ ಜಿಮ್ಸ್ ಓನ್ಲಿ. MRIಗೆ ಎಷ್ಟು ಖರ್ಚು ಬರ್ತೈತೆ ಅನ್ನೋದು ವೈಯಕ್ತಿಕವಾಗಿ ನನಗೆ ಗುರ್ತೈತೆ, ಅದೇನು ಬೇರೆದವ್ರು ಯಾರು ಹೇಳಬೇಕಾಗಿಲ್ಲ. ಅಂಥ ಒಂದು ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ನಮ್ಮ ಜಿಮ್ಸ್ ಕೊಡ್ತಾ ಇದ್ದಿದ್ದು ಶ್ಲಾಘನೀಯ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮ ಮುಂದಿನ ವೃತ್ತಿ ಜೀವನ ಆಶಾದಾಯಕ ಇರಲಿ, ಒಳ್ಳೆಯದಾಗಿರಲಿ, ಭಗವಂತ ತಮಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಸಂಸ್ಥೆಗಾಗಿ ಏನೆಲ್ಲ ಸಹಾಯ ಸಹಕಾರವನ್ನು ಮಾಡಬೇಕು, ಏನೇನೋ ಡೆವಲಪ್ಮೆಂಟ್ ಆಗಬೇಕು, ಅದಕ್ಕೆ ಏನು ಬೇಕಾಗುವಂಥ ಸಂಪನ್ಮೂಲದ ಕೊರತೆ ಆಗದ ರೀತಿಯಲ್ಲಿ ನಮ್ಮ ಸರ್ಕಾರ ನಾವು ಎಲ್ಲರೂ ಕೂಡ್ಕೊಂಡು ನೋಡ್ಕೊತೇವೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರ ಆಶೆ ಇಷ್ಟೇ, ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಜ್ಯದಲ್ಲಿ ಒಂದು ಅತ್ಯಂತ ಶ್ರೇಷ್ಠ ಮೆಡಿಕಲ್ ಕಾಲೇಜ್ ಅನ್ನುವಂಥ ಕೀರ್ತಿಗೆ ಬರಬೇಕು ಅನ್ನುವಂಥದ್ದನ್ನು ಹೇಳ್ತಾ ವಿಶೇಷವಾಗಿ ಈಗಾಗಲೇ ಫಸ್ಟ್ ಬ್ಯಾಚಿನಲ್ಲಿ 99.17%, ಅದು 17 ಹೆಂಗೆ ಬಂತು, 0.17 99 ಬರಬೇಕಾ, 98.5 99.5 ಬರಬೇಕಾ? ಚಟ್ಪಲ್ಲಿ ನನಗೇನು ಅರ್ಥ ಆಗೋಲ್ದು 99.17 ಹೆಂಗೆ ಬಂತಂತ. ಹಾಂ ಬೈಫರ್ಕೇಶನ್ ಮಾಡಿದ್ರೆ ಯಾವ್ದು ಅನಾಟಮಿ ಒಳಗೆ ತಂದು 99.17 ಅತ್ಯಂತ ಅದ್ಭುತವಾದಂಥ ರಿಸಲ್ಟ್. ಆ ರಿಸಲ್ಟ್ಗೆ ತಂದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದಕ್ಕೆ ಪ್ರಯತ್ನ ಪಟ್ಟಂಥ ಮಾನ್ಯ ಭೂಸ್ ರೆಡ್ಡಿ ಅವರಿರ್ಬೋದು, ನಿಮ್ಮೆಲ್ಲ ಬೋಧಕೇತರ ಸಿಬ್ಬಂದಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಬಹುತೇಕ ಮೆಡಿಕಲ್ ಕಾಲೇಜಿನ ಇತಿಹಾಸದಲ್ಲಿ 99% ಬರೋದು ಭಾಳ ಡೌಟ್. ಅಂದ್ರೆ ನಾನು ಭೂಸ್ ರೆಡ್ಡಿ ಅವರಿಗೆ ಅಡ್ಸಾಡಿದೆ. ಅವ್ರ ರಿಸಲ್ಟ್ ಬಂದ ತಕ್ಷಣ ನನಗೆ ಫೋನ್ ಹಚ್ಚಿದ್ರು, ನಮ್ಮದು 99.17 ಬಂದಿದೆ ಅಂತ. ಹಾಂ 122 ಮಂದಿಯಲ್ಲಿ 120 ಮಂದಿ ಪಾಸ್ ಆಗಿದ್ದಕ್ಕೆ 99.18% ಬಂದೈತಂತ. 120 ಮಂದಿ 22 ಮಂದಿ ಒಳಗೆ ಇಟ್ಸ್ ಅ ವೆರಿ ಗುಡ್ ರಿಸಲ್ಟ್, ಮಾರ್ವಲಸ್ ರಿಸಲ್ಟ್. ಅಂಥ ರಿಸಲ್ಟನ್ನು ತಂದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ಭೂಸ್ ರೆಡ್ಡಿ ಮತ್ತು ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗಕ್ಕೆ, ಇಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಿದಂಥ ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮನವಿ ಇಷ್ಟೇ, ತಾವೇನು ವೈದ್ಯಕೀಯ ವೃತ್ತಿಯಲ್ಲಿ ತೊಡಗ್ತಿರಲ್ಲ, ಆ ವೈದ್ಯ ನಾರಾಯಣ ದೇವೋಭವ ಅನ್ನುವಂಥ ಅನ್ವರ್ಥಕ ನಾಮಕ್ಕೆ ತಕ್ಕಂತೆ ಮಾನವೀಯತೆಯಿಂದ ಸೇವೆಯನ್ನು ಕೊಡ್ರಿ ಅಂತ ಹೇಳೋದ್ರ ಜೊತೆಗೆ ತಮ್ಮ ಭವಿಷ್ಯ ತಮ್ಮ ಬಾಳು ಉಜ್ವಲವಾಗಲಿ, ಧನ್ವಂತರಿ ತಮ್ಮನ್ನು ಹರಿಸಲಿ, ತಮ್ಮೆಲ್ಲರಿಗೂ ದಯಾಗಣದ ಪರಮಾತ್ಮ ಆರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. We now have the distribution of awards of academic excellence. So for this, I request our Honorable C.C. Patil sir to give away the prizes. Hailing from Bhadravati, Shimoga, a shy and perseverant Dr. Prashant G.N. He has also secured first rank in the second year exams conducted in December 2017. Congratulations, Dr. Prashant G.N.
Physiology in the exams conducted in June 2016. Congratulations, Dr. Dhanyata. Kavi Brahma of the batch, Dr. Santosh Yam Hegde. He secured the highest rank in microbiology in the exams conducted in December 2017 and in ophthalmology in the exams conducted in December 2018. In pharmacology in the exams conducted in December 2017 and in general surgery in the exams conducted in December 2019. All the way from Shikar, Rajasthan, passionate, persistent and witty, Dr. Hemant Pilinaya secured the highest rank in forensic medicine in the exams conducted in December 2017. The one with the sweetest smile and great mind, Dr. Satvini BJ, secured the highest rank in forensic medicine in the exams conducted in December 2017. Lioness of the batch with the highest level of dedication, Dr. Smita Pawar. She has stood first in the first year exams conducted in June 2016.
conducted in December 2018. Coming from Hassan, talkative, intelligent, and hardworking, Dr. Ramya MS. She has secured the highest rank in forensic medicine in the exams conducted in December 2017. She has also secured the highest rank in general medicine, pediatrics, and obstetrics and gynecology. She stands at the topper amongst all the government medical colleges in the first year exams conducted in December 2019. Dr. Ramya MS. Coming from Bangalore, dedicated and humble, Dr. Bhavya Shri HM. She has secured the highest rank in biochemistry in the exams conducted in June 2016, in forensic medicine, and in the exams conducted in December 2017. She also has the highest rank in general surgery in the exams of December 2019. Most importantly, she stands as the overall topper of the batch with 3,733 marks for 5,050 with 73.92%. These are the postgraduates, first postgraduates of GIMS, and they belong to CPS. I am immensely proud to honor Dr. Umesh Kelaginmani. He has passed a diploma in obstetrics and gynecology conducted by CPS in the month of October 2020. Dr. Umesh Kelaginmani, sir. Diploma in Child Health, the CPS exam conducted in the month of October 2020. Dr. Vishwanath Pattar. Diploma in DCH. The exams conducted by CPS in the month of October 2020. Dr. Shantraj. I request all the gathering to give a big round of applause to all these
He's passed a diploma in obstetrics and gynecology from the CPS in the month of October 2020. Dr. Rajput PU. Secured first rank with gold medal to the entire Karnataka in MD radiology examinations during Rajiv Gandhi University of Health Sciences. The exams conducted, and he was felicitated by the Honorable President of India, Shri Ramnath Kovind sir, at the 23rd Rajiv Gandhi University of Health Sciences convocation held at Nimans, Bangalore. Alongside the Chief Minister of Karnataka, Honorable Shri B.S. Yadurappa, and Health Minister of Karnataka, Shri Dr. K. Sudhakar sir. Shri Vishnukant Chatpalli sir, the Honorable Vice Chancellor, RDPR, to deliver the convocation address to this gathering. MBBS ಮುಗಿಸಿದಂಥ ಎಲ್ಲ ಡಾಕ್ಟರ್ಗೆ ಒಂದು ಮೆಟ್ಟಲನ್ನು ನೀವು ಈಗಾಗಲೇ ಯಶಸ್ವಿಯಾಗಿ ಎತ್ತಿದ್ದೀರಿ. ಅದ್ಭುತವಾದ ಪರ್ಸೆಂಟೇಜ್ ಆಫ್ ರ್ಯಾಂಕ್ ಮುಖಾಂತರ ವೈದ್ಯರಾಗಬೇಕಂದ್ರೆ ಜೀವನದ ಒಂದು ಅರ್ಧಕ್ಕಿಂತ ಹೆಚ್ಚು ಪಾಲು ಕಲಿದ್ರಾಗ ಹೋಗೈತಿ. ಮುಂದೆ ಕೆಲವು ಮಂದಿಗೆ MD ಆಗ್ಬೇಕಂತ ಆಸೆ ಇರ್ತೈತಿ, ಕೆಲವು ಮಂದಿಗೆ ಮಾಸ್ಟರ್ ಆಫ್ ಸರ್ಜರಿ ಆಗ್ಬೇಕಂತ ಆಸೆ ಇರ್ತೈತಿ. ಅದು ಮುಗಿದ ನಂತರ ಡಾಕ್ಟರ್ ಆಫ್ ಮೆಡಿಸಿನ್ ಆಗ್ಬೇಕಂತ ಇರ್ತೈತಿ, MCH ಆಗ್ಬೇಕಂತ ಇರ್ತೈತಿ. ಆ ಎಲ್ಲ ಹುದ್ದೆಗಳಲ್ಲಿ ತಾವು ಯಶಸ್ಸನ್ನು ಗಳಿಸ್ರಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಆದರಣೀಯರಾದ CC ಪಾಟೀಲ್ ಅವರೇ, ಗೌರವಾನ್ವಿತರಾದ HK ಪಾಟೀಲ್ ಅವರೇ, ಕಳಕಪ್ಪ ಬಂಡಿ ಅವರೇ, ಸಂಕನೂರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ, ನಾನು ಗ್ರಾಮೀಣ ವಿಶ್ವವಿದ್ಯಾಲಯ ಬಂದಿರೋದ್ರಿಂದ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, distinguished faculty, ladies and gentlemen, most especially those graduating doctors. I don't want to dilute or reduce the sanctity of convocation. As practiced in the convocation, I will try to give my convocation address partially, and the other things I will just circulate with the organizers because of the time constraint. As practiced in every convocation, people of repute, eminence, they will be called for giving the convocation address. It is an honor and great pleasure to be here to share this important occasion with you. I feel honored and privileged to have been asked to be the chief guest at the graduation ceremony and render my convocation address. Graduation is an exciting time. It marks both an ending and beginning. Only today you will be using your black gown. From tomorrow you will have to use your white apron. It's a warm memories of the past and the big dreams for the future. Because all of us know that Vidwan Sarvatra Pujyate. First, I would like to congratulate each and every graduate. This is a defining moment for all of you.
It is a day of celebration. I am seeing the celebrative mood, bubbling enthusiasm. A day when you look back on the many challenges you have overcome and look forward to those that lie ahead. Knowing that you have the skills and knowledge needed to meet them, it is a day that you never forget. I remember my own graduation day quite well, and I can assure you that I could not have guessed I would go on to my current position as Vice Chancellor of this unique Karnataka State Rural Development and Panchayat Raj University. No doubt, the time will come in your own careers when you think back today and are amazed at how far you have traveled and how much you have achieved. That is the power of great education, by turning you into a lifelong learner. It makes it possible to adapt, to grow and do what you once would have thought inconceivable. Graduates, I know that you have made many sacrifices in order to earn your degree. Being a father of a daughter doctor, I can understand how you all would have burnt the midnight oil. But I believe that it is important on this occasion to recognize not only your own efforts, but the efforts of those who have supported you on your journeys. I have in mind your family members. When a rank student was on this dash, Sri H.K. Patil sir asked the rank holder girl, "What's your father doing?" She said, "He is a farmer." And today, it all works in my mind that the sacrifice of the family members, the opportunity to pursue higher education rarely comes without a cost. C.C. Patil again referred that how costly is the medical education, maybe in the graduation or post-graduation, and how difficult it is for the family, whether that cost be a financial or whether the parents have sacrificed in time, and this accumulation of responsibilities that allow the learner to focus on his or her studies. Similarly, I would note that none of us would be here today were it not for the faculty and the staff of the university. All of you have made your faculty proud today that these are our students who have given the institution a name and fame. I would like to just digress from and deviate from my convocation address, which I said. ಇವತ್ತು ಇದು ಮೊದಲನೇ ಬಾರಿಗೆ ಮೊದಲನೇ ಘಟಿಕೋತ್ಸವ ನಡೀತಾ ಇದೆ. ಇದಕ್ಕೆ ಸಪ್ತ ವಸಂತ ಅಂತ ಹೆಸರು ಕೊಟ್ಟಿದ್ದಾರೆ. ನಮ್ಮ ದೇಶದ ಭಾರತೀಯ ಸಂಸ್ಕೃತಿನಲ್ಲಿ ಸಪ್ತಗೆ ಬಹಳ ಮಹತ್ವ ಇದೆ. ಸಪ್ತ ಸ್ವರ ಇದೆ, ಸಪ್ತ ರಂಗ ಇದೆ, ಸಪ್ತ ಋಷಿ ಇದೆ. ಇನ್ನು ಕೆಲವರು ಡಾಕ್ಟರ್ ಮುಗಿಸಿದ ಮೇಲೆ ಕೆಲವರು ಸಪ್ತಪದಿ ತುಳಿಯೋರಿದ್ದಾರೆ, ಅಥವಾ ತುಳಿದಿರುವಂಥವ್ರು ಇರ್ಬೋದು. ಹೀಗಾಗಿ ಸಪ್ತ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಮತ್ತೆ ಈ ಕಾರ್ಯಕ್ರಮಕ್ಕೆ ಯಾರು ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ, ಉದ್ಭವ ಅಂತ ಹೆಸರಿಟ್ಟಿದ್ದಾರೆ. ಯು ಆರ್ ದಿ ಒರಿಜಿನೇಟರ್ಸ್.
And you being the originators, you need to create a history. The speakers have said that what is the onus on these people, and we are aware, and I am just raising 3 questions for the discussion for the medical curriculum also. The new education policy of 2020 which has been promulgated does not have legal education and medical education. But medical education has been in the forefront today, and I would like to just give a challenge for the present generation of doctors who are coming after the graduation is, all of us know that there is a need for research to be done in the medical education. And this research, not only at the ICMR level or the research institutes, medical colleges also have to add a dimension of research which are indigenous and which are essential for Indian situation, because whatever is the situation of the health condition, I am not going for the statistics, what is the ratio, what are the number of doctors, how many PHCs we are having, how many public hospitals are there, how many private hospitals are there. All these are statistics jungling. But my appeal to the upcoming doctors is that there is a need to concentrate on research. The second point I would like to also share with the registrar who has gone, ಇವತ್ತು ತುಂಬ ಅಗತ್ಯ ಇರುವಂಥದ್ದು ಪ್ರಾಯಶಃ ಮೆಡಿಕಲ್ ಎಜುಕೇಷನ್ ಡಾಕ್ಟರ್ಸ್ನಲ್ಲೂ ಕೂಡ. ಐ ಆಮ್ ಹ್ಯಾಪಿ ದ್ಯಾಟ್ ಧನ್ಯಶ್ರೀ ಸ್ಪೋಕ್ ಇನ್ ಕನ್ನಡ, ಆ್ಯಂಡ್ ಮೆಡಿಕಲ್ ಕಾಲೇಜ್ ಹುಡುಗರು ಕನ್ನಡದಲ್ಲಿ ಮಾತಾಡ್ತಾರೆ ಅಂದರೆ ಭಾಳ ಆಶ್ಚರ್ಯ. ಆ್ಯಂಡ್ ದಿ ಅದರ್ ಡಾಕ್ಟರ್ ಸ್ಪೋಕ್ ಇನ್ ಇಂಗ್ಲೀಷ್. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪೇಷಂಟ್ ಜೊತೆಗೆ ಕನ್ನಡ ಬಾರದೇ ಇರತಕ್ಕಂಥ ಡಾಕ್ಟರ್ ಅವ್ರ ಜೊತೆಗೆ ಸಂಭಾಷಣೆ ಮಾಡೋದು ಹೇಗೆ? That is not very severe conditions in rural area, but in Bangalore, doctors talk to the patient with an interpreter. And if there is an interpreter, how can a doctor understand the patient? So I urge the medical education system that there is need for introducing patient communication management system in the education system of their 5 years. And my last point, which is relevant for the today's need, is in the entire medical education system, there is nothing that the student learns language or social art, social science or liberal arts. ಅದಕ್ಕೆ ಕನ್ನಡ ಭಾಷೆಯನ್ನು ಮೆಡಿಕಲ್ ಇಂಜಿನಿಯರಿಂಗ್ ಆಲ್ ಪ್ರೊಫೆಷನಲ್ ಕಾಲೇಜಸ್ ಹ್ಯಾವ್ ಇಂಟ್ರಡ್ಯೂಸ್ಡ್ ಕನ್ನಡ ಆಸ್ ಎ ಲ್ಯಾಂಗ್ವೇಜ್. ಸೊ ಇನ್ ದಿಸ್ ಮೆಡಿಕಲ್ ಎಜುಕೇಷನ್ ಆಲ್ಸೋ Kannada needs to be introduced so that the interface between the patient and doctors find happy. So I wish the entire graduates a career which is to serve the country and build a career that is responsive, sensitive, and also make this country a healthy one. I wish you all the best. Thank you. So as you brought up the topic of language, since there is a gap between the language communication between the doctors and the patients, in this view, there is a new introduction of learning of the Kannada language, preferably for Karnataka seats, Karnataka doctors, that this language has to be introduced right from the foundation course itself. Thank you, sir.